Hi everyone, welcome. Students, in the last session, we are discussed about what in the new lesson, that is laws of a motion. In between that, we just familiar about the introduction part of this laws of motion. Okay, dear students, in this chapter, about in the DPU section, Department of Pre-University Education, they were just deleted some concept in this lesson. Okay, so that's why I am jumping all those concepts, means I just skip those concepts. Okay, students, ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಅನ್ನ ಡಿಲೀಟ್ ಮಾಡಲಾಗಿದೆ. ಓಕೆನಾ, ಆ ಒಂದು ಕಾನ್ಸೆಪ್ಟ್ ಯಾವಂತ ನಿಮ್ಗೆ ಗೊತ್ತಿದೆ, ಮತ್ತೆ ಪುನಃ ನೋಡಿ. ಓಕೆ, ಇದರಲ್ಲಿ ಈ ಒಂದು ಡಿಲೀಟ್ ಮಾಡೋ ಕಾನ್ಸೆಪ್ಟ್ ಅಲ್ಲಿ ಏನಿದೆಯಪ್ಪ ಅಂದ್ರೆ ಇನರ್ಷಿಯಾ ಅಂತ ಬರುತ್ತೆ, ಲಾ ಆಫ್ ಇನರ್ಷಿಯಾ. ದೆನ್ ನೆಕ್ಸ್ಟ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ದೆನ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. These three are already you know in a previous 9th and 8th standard. Okay, so we go to today class. That is, in this class we discuss that is conservation of momentum. What it is? Conservation of momentum or conservation of linear momentum. Yes, this concept also you should learn already. Conservation of momentum. ವಿದ್ಯಾರ್ಥಿಗಳೇ, ಈ ಮೊಮೆಂಟಮ್ ಅನ್ನೋ ಕಾನ್ಸೆಪ್ಟ್ ನ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಅನ್ಕೊಂತೀನಿ. ಮೊಮೆಂಟಮ್ ವೇಗ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ವಾಹನ ಏನಾದರೂ ತಗೋಣ, ಎ ಬಾಡಿ ಮೂವಿಂಗ್ with some velocity having its mass, means a body having its mass into with a velocity. This product we call it as a momentum, linear momentum of a body. Okay, so ಈ ಒಂದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ನಮ್ಮ ಒಂದು ಡೈಲಿ ಲೈಫ್ ಅಲ್ಲಿ ನಡೆದು ಹೋಗುತ್ತೆ. ಓಕೆ, ಸೊ ಈ ಕನ್ಸರ್ವ್ ಅಂತ ಏನು ಗೊತ್ತಾ, ಕಾನ್ಸ್ಟೆಂಟ್, ರಿಮೇನ್ ಸೇಮ್. ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ತಿಳ್ಕೋಬೇಕಾಗುತ್ತೆ ಅನ್ನೋದೇ ಇವತ್ತಿನ ಕ್ಲಾಸ್. So let us will go through one small example. So do you see already? Do you know? And ನಿಮಗೆ ಈ ಗನ್ ಅನ್ನೋದನ್ನ ನೀವು ನೋಡಿರ್ತೀರ. ಪಿಸ್ತೂಲ್ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಈ ತರ. ಸೊ ನಾವು ಈ ಗನ್ ಅನ್ನ ಒಂದು ಎಕ್ಸಾಂಪಲ್ ತಗೋಣ. So we just take one gun. In that gun there is one bullet. Okay, ಈ ಒಂದು ಗನ್ ತಗೊಂಡ್ರೆ ಈ ಒಂದು ಗನ್ ಅಲ್ಲಿ ಒಂದು ಬುಲೆಟ್ ಅನ್ನು ತಗೊಳ್ತೀವಿ. This gun have a mass and in that a bullet having one mass. ಈ ಒಂದು ಗನ್ನಿಗೆ ಒಂದು ರಾಶಿ ಇರುತ್ತೆ, ಅದರಲ್ಲಿರ್ತಕ್ಕಂಥ ಒಂದು ಏನು ಬುಲೆಟ್, ಅದು ಕೂಡ ಒಂದು ರಾಶಿ ಇರುತ್ತೆ. ಸೊ ಬಿಫೋರ್ ವಿ ಫೈರ್ ದ ಗನ್, ಈ ಒಂದು ಗನ್ನಿಂದ ನಾವು ಬುಲೆಟ್ ನ ಹೊರಗಡೆ ಹೋಗೋಕ್ಕಿಂತ ಮುಂಚೆ, ಫೈರ್ ಗನ್ ಅಂದ್ರೆ ಸುಡೋದು, ಬಿಫೋರ್ ವಿ ಫೈರ್ ದ ಗನ್, then the momentum of this gun and the bullet is zero, constant. ಅಂದ್ರೆ ಒಂದು ಗನ್ನಿಂದ ಬುಲೆಟ್ ನ ಫೈರ್ ಮಾಡೋ ಮುಂಚೆ ಅದರ ಮೊಮೆಂಟಮ್ ಏನಿರುತ್ತೆ, ಝೀರೋ ಇರುತ್ತೆ, ಬಿಕಾಸ್ those two are not in motion. Okay, just observe this concept example. And next, when we fire the gun, ಈ ಒಂದು ಗನ್ ಇಂದ ನಾನು ಕ್ಲಿಕ್ ಮಾಡಿದೆ, ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ, then automatically the bullet will moving one direction, forward direction, and again this gun will move backward direction. ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ದೊಡ್ಡ ಸೋಲ್ಜರ್ಸ್ ಯುದ್ಧ ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಗನ್ ಇಟ್ಕೊಂಡಿರ್ತಾರೆ. ಸೊ ಅವರು ಬುಲೆಟ್ ಫೈರ್ ಮಾಡ್ತಾರೆ. ಸೊ ಅದು ತುಂಬಾ ವೇಗ ಇರುತ್ತೆ ಗನ್ನು. ಅದ್ರ ಜೊತೆ ಆ ಬುಲೆಟ್ ಮುಂದ್ಗಡೆ ಪಾಸ್ ಆಗ್ಬಿಟ್ಲೆ ಅದ್ರ ಗನ್ನು ಆಟೋಮೆಟಿಕ್ಲಿ ಅವ್ರು ಎದೆಗೆ ಬಡಿಯುತ್ತೆ. ಸೊ ಬಿಕಾಸ್ ದಿಸ್ ಈಸ್ ಅ applicable, means we have to take one law. ಈ ಒಂದು ಆಕ್ಷನ್ ರಿಯಾಕ್ಷನ್ ಏನ್ ಪ್ರೊಸೆಸ್ ನಡೆಯುತ್ತಲ್ಲ ಗನ್ ಫೈರಿಂಗ್ ಅಲ್ಲಿ, ಸೊ ಇದು ಒಂದು ಲಾ ಅಪ್ಲಿಕೇಬಲ್ ಆಗುತ್ತೆ. ದಟ್ ಇಸ್ ನ್ಯೂಟನ್ಸ್ ಥರ್ಡ್ ಲಾ, ವೇರ್ ದೇರ್ ಇಸ್ ಅ ಆಕ್ಷನ್
and automatically will be a reaction. Okay, action ಮತ್ತೆ ರಿಯಾಕ್ಷನ್ ಅಂತ ಕಾನ್ಸೆಪ್ಟ್ ನೀವು ಕಲ್ತಿದ್ರಿ ನಾವು. ಅಂದ್ರೆ ಆ ಬುಲೆಟ್ ಫೈರ್ ಆಗಿ ಮುಂದಕ್ಕೆ ಹೋಗೋದು ಅದು ಆಕ್ಷನ್ ಅಂತಂದ್ರೆ ಗನ್ ಆಟೋಮೆಟಿಕ್ಲಿ ಬ್ಯಾಕ್ವರ್ಡ್ ಬರೋದು ರಿಯಾಕ್ಷನ್. ಓಕೆ, ಸೊ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ದಟ್ ಈಸ್ ನೋನ್ ಆಸ್ ದ ವಾಟ್ ನ್ಯೂಟನ್ಸ್ ಲಾ. ಅಂದ್ರೆ ಆ ಒಂದು ಮೊಮೆಂಟಮ್ ಏನಾಗುತ್ತೆ ಈಕ್ವಲ್ ಆಗಿರುತ್ತೆ. ಬುಲೆಟ್ ಒಂದು ಮೊಮೆಂಟಮ್ ಅಂತಂದ್ರೆ ಅದು ಒಂದು ಲಾರ್ಜ್ ಮೊಮೆಂಟಮ್ ಅಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಮುಂದಕ್ಕೆ ಹೋದ್ರೆ ಗನ್ನು ಒಂದು ಸ್ಮಾಲ್ ವೆಲಾಸಿಟಿ ಅಂದ್ರೆ ಈಕ್ವಲ್ ವೆಲಾಸಿಟಿ ಹಿಂದ್ಗಡೆ ಬರುತ್ತೆ, ಮೀನ್ಸ್ ಮೊಮೆಂಟಮ್. ಸೊ ವಿ ಹ್ಯಾವ್ ಟು ಹ್ಯಾಡ್ ದೀಸ್ ಟು ಮೊಮೆಂಟಮ್ ದಟ್ ಈಸ್ ಕಾನ್ಸ್ಟೆಂಟ್, ದಟ್ ಈಸ್ ವಿಲ್ ಬಿ ಕನ್ಸರ್ವ್. ದಟ್ ವಿ ಕಾಲ್ ಇಟ್ ಆಸ್ ಅ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. Yes, I hope this example you all must understood. ಓಕೆನಾ? ಸೊ ಇದೇ ತರ ಸೊ ತುಂಬಾ ಎಕ್ಸಾಂಪಲ್ ಬರ್ತವೆ. ರಾಕೆಟ್ ಮೋಷನ್, ರಾಕೆಟ್ ಮುಂದ್ಗಡೆ ಹೋದ್ರೆ ಅದರ ಕೆಳಗಡೆ ಫೈರಿಂಗ್ ಹಿಂದ್ಗಡೆ ಬರ್ತಿರ್ತಾರ, ದಟ್ ಈಸ್ ಆಲ್ಸೋ conservation of momentum. So again a lot of examples are given about this concept. Okay, so let us go through a conservation of momentum definition. See here, the total linear momentum of an isolated system of interacting particles is conserved. Once again, the total linear momentum means what? Before and after, ಮುಂಚೆ ಮತ್ತು ನಂತರ ನಡೀತಕ್ಕಂಥ ಒಂದು ವಿಧಾನ. ಟೋಟಲ್ ಮೊಮೆಂಟಮ್ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್, ಒಂದು ಸಿಸ್ಟಮ್ ಇರುತ್ತೆ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್, ಅಂದ್ರೆ ಪಾರ್ಟಿಕಲ್ಸ್ ತಗೊಂತೀವಿ, ಮುಂಚೆ ಇದ್ದಂತ ಒಂದು ವೆಲಾಸಿಟಿ, ಆ ನಂತರ ಮತ್ತೆ ಆಫ್ಟರ್ ದ ವೆಲಾಸಿಟಿ, ಇವೆರಡು ನಾವು ಟೋಟಲ್ ಮಾಡಿದಾಗ total linear momentum of an isolated system of interacting particles. Interacting means what? ಎರಡು collide ಆಗೋದು, ಡಿಕ್ಕಿ ಹೊಡೆಯೋದು. is conserved. Conserved means constant. ಆ ಒಂದು ಟೋಟಲ್ ಲೀನಿಯರ್ ಮೊಮೆಂಟಮ್ ಯಾವಾಗ ಕನ್ಸರ್ವ್ ಆಗುತ್ತಪ್ಪ ಅಂದ್ರೆ ಪಾರ್ಟಿಕಲ್ಸ್ ಇಂಟರಾಕ್ಟ್ ಆದಾಗ. ಓಕೆ, ಲೆಟ್ us go through explanation about this concept, conservation of momentum. Okay, consider a body A. Consider a body A of mass m1. Consider a body A of mass m1 moving with velocity u1. Consider a body A of mass m1 moving with velocity u1. Students, ಇಲ್ಲಿ ನಾವು ಒಂದು ಬಾಡಿ ಅಂತ ತಗೊಂಡಿದ್ವಲ್ಲ, ಅದನ್ನ ನಾವು ಯಾವ್ದಾದ್ರೂ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು. ಸೊ ನಾವೀಗ ಇದನ್ನ ಬಾಲ್ ಅಂತ ಕನ್ಸಿಡರ್ ಮಾಡೋಣ, ಚೆಂಡು. ಓಕೆ, and another body B of mass m2 moving with velocity u2. ಅಂದ್ರೆ ಇವೆರಡು ಬಾಡಿ ಅಂದ್ರೆ ಎರಡು ಚೆಂಡು ಒಂದೇ ವೆಲಾಸಿಟಿ ಏನಾಗ್ತಾ ಇದಾವೆ, ಮೂವ್ಮೆಂಟ್ ಆಗ್ತಾ ಇದಾವೆ. ಓಕೆ, ದಿಸ್ ವಿ ಟೇಕ್ ಇಟ್ ಆಸ್ ಅ ಬಿಫೋರ್ collision. ಅಂದ್ರೆ ಈ ಒಂದು ಎರಡು ಬಾಡಿ ಅದನ್ನು ಮಾಸ್ ಇಟ್ಕೊಂಡು ಏನಾಗ್ತಾ ಇದಾವೆ, ಚಲಿಸ್ತಾ ಇದಾವೆ. ಹ್ಯಾವಿಂಗ್ ಮಾಸ್ m1 of A and having mass of m2 moving with velocity u1 u2. ಇದು ಏನು ಗೊತ್ತಾ, ಇದು ಬಿಫೋರ್ ಕೊಲಿಷನ್ ಅಂತ ಹೇಳಿದ್ವಿ. ಅಂದ್ರೆ ಇವೆರಡು ಇಲ್ಲೇನು ಘರ್ಷಣೆ ಆಗಿಲ್ಲ, ಡಿಕ್ಕಿ ಹೊಡೆದಿಲ್ಲ, ತನ್ನಷ್ಟು ತಾನೇ ಹೋಗ್ತಾ ಇದ್ದಾರೆ. ಸೊ ದೆನ್ we have to consider next during collision. Then we take it as a during collision. This is body A and this is body B. This is a during collision. So during collision means what? ಈ ಬಿಫೋರ್ collision ಆದ ನಂತರ ಇವೆರಡು ಬಾಡಿ ಏನಾಗ್ತವೆ, ಆಟೋಮೆಟಿಕ್ಲಿ ಡಿಕ್ಕಿ ಹೊಡಿತವೆ. ಅಂದ್ರೆ ಡಿಕ್ಕಿ ಹೊಡೆದ್ರು ಅಂತ ಅನ್ಕೋಣ, ಅಂದ್ರೆ ಎರಡು ಬಾಲ್ ಹೋಗ್ತಾ ಇದ್ದಾವೆ ಆಟೋಮೆಟಿಕ್ಲಿ. So this A body, B body will be collide. Collide means ಡಿಕ್ಕಿ ಹೊಡೆಯೋದು. So this is a during collision. In this part, ಅಂದ್ರೆ ಈ ಒಂದು ನಾವು ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಇದು ಒಂದು ಕೇಸ್ ಅಂದ್ರೆ ಇದೊಂದು ಕೇಸ್ ಅಲ್ವಾ. ಈ ಒಂದು ಕೇಸಲ್ಲಿ ತಗೊಂಡ್ರೆ ಹಿಯರ್ ದ ಫೋರ್ಸ್, ಇಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಮೀನ್ಸ್ ಈ ಎ ಬಾಡಿಗೂ
ಫೋರ್ಸ್ ಬರುತ್ತೆ, ಬಿ ಬಾಡಿ ಒಂದು ಫೋರ್ಸ್ ಬರುತ್ತೆ. ಅಂದ್ರೆ ಡಿಕ್ಕಿ ಹೊಡೆದ ನಂತರ ಅರ್ಥ ಏನು? ಫೋರ್ಸ್ ಆಫ್ ಎ, ಫೋರ್ಸ್ ಆಫ್ ಎ ಆನ್ ಬಿ, ಆ ಫೋರ್ಸ್ ಆನ್ ಬಿ, force on B exerted by body A means when we during a collision. ಅಂದ್ರೆ ಎರಡು ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಎ ಬಾಡಿ ಒಂದು ಫೋರ್ಸ್ ಏನಾಗುತ್ತೆ ಬಿ ಮೇಲೆ ಅಪ್ಲೈ ಆಗುತ್ತೆ. ದೆನ್ ಅಗೇನ್ ಸೇಮ್ ಇಟ್ ಆಸ್ FBA. FBA means ಈ ಬಾಡಿ ಬಿ ಒಂದು ಫೋರ್ಸ್ ಏನಾಗುತ್ತೆ ಆಕ್ಟ್ ಆಗುತ್ತೆ ಇದರ ಮೇಲೆ ಬಾಡಿ ಎ ಮೇಲೆ. This is a body. This is FBA. This is we take it as a FAB. Sorry, this is FAB. This is FBA. This is FAB. So I will repeat once again. During collision of a bodies, the force on a body B, force on a body B exerted by body A. Then we write it as FBA. ಅಂದ್ರೆ ಯಾವಾಗ ಡಿಕ್ಕಿ ಹೊಡಿತೀವಲ್ಲ ಈ ಒಂದು ಬಾಡಿ ಬಿ ಮೇಲೆ ಫೋರ್ಸ್ ಏನಾಗುತ್ತೆ ಆಕ್ಟ್ ಆಗುತ್ತೆ ಯಾವ್ದ್ರಿಂದ ಬಾಡಿ ಎ ಇಂದ. ಸೊ ದೆನ್ ಆಫ್ಟರ್ ದಟ್ ಅಗೇನ್ ಕೊನೆಗೆ ಎರಡು ಟೈಮ್ ಆಗ್ತವೆ ವಿತ್ ಇನ್ ಟೈಮ್ ಅಲ್ಲಿ. ಸೊ ಬಾಡಿ ಬಿ ಟು ಏನಾಗುತ್ತೆ ಫೋರ್ಸ್ ಬಾಡಿ ಎ ಮೇಲೆ ಆಕ್ಟ್ ಆಗುತ್ತೆ. ದೆನ್ ವಿ ರೈಟ್ ಇಟ್ ಆಸ್ ಎಫ್ ಎ ಬಿ. ಓಕೆ, ಸೊ ದಿಸ್ ಇಸ್ ಡ್ಯೂರಿಂಗ್ ಕೊಲಿಷನ್. ದೆನ್ ಕೊಲೈಡ್ ಆದ್ಮೇಲೆ ಏನಾಗ್ತವೆ ಮತ್ತೆ ಅವು ಏನಾಗ್ತವೆ ಬಿಡಿ ಬಿಡಿ ಆಗಿಬಿಡ್ತವೆ. ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಆಫ್ಟರ್ ಕೊಲಿಷನ್. It is we call it as a after collision. And the body after collision students listen one second. Collision means collide, ಡಿಕ್ಕಿ ಹೊಡೆಯೋದು ಅಂತ ಹೇಳಿದ್ವಿ. So after collision a body having velocities v1 and v2 it moving some velocity. ಅಂದ್ರೆ ಈ ಒಂದು ಪಿಕ್ಚರ್ ನೋಡಿದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎರಡು ಬಾಡಿ ಇರ್ತವೆ ಎ ಅಂಡ್ ಬಿ, ಅದರದ್ದು ಮಾಸ್ ಇರುತ್ತೆ m1 and m2. ಅವು ಒಂದು ವೆಲಾಸಿಟಿ ಏನಾಗ್ತವೆ ಮೊಮೆಂಟಮ್ ಆಗ್ತಾ ಇರ್ತವೆ ಮೂವಿಂಗ್ ವೆಲಾಸಿಟಿ u1 and u2. ದಿಸ್ ಇಸ್ ದ ಬಿಫೋರ್ ಕೊಲಿಷನ್. ದೆನ್ ದೋಸ್ ಬಾಡೀಸ್ ಆರ್ ವಿಲ್ ಬಿ ಕೊಲೈಡ್ ಈಚ್ ಅದರ್ ಡ್ಯೂರಿಂಗ್ ಕೊಲಿಷನ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ಅಂದ್ರೆ ನಡೀತಾ ಇರ್ತದೆ. ದೆನ್ ಡ್ಯೂರಿಂಗ್ ಕೊಲಿಷನ್ ದ ಫೋರ್ಸ್ ಆಫ್ A is act on B, that we write it as a BA, and then force of B and act on A. Okay, force of A exerted by B. We end badu onde. Okay, these two are equal and opposite reaction. These two are equal and opposite reaction. Okay, so then after collision, the body will be in after collision anದಾಗ ಏನಾಗುತ್ತೆ ಮತ್ತೆ ಅವು ಒಂದೇ ವೆಲಾಸಿಟಿ ಏನಾಗ್ತದೆ ಮೊಮೆಂಟಮ್ ಆಗ್ತಾ ಇರ್ತವೆ. ಸೊ ಬಿಫೋರ್ ಆಫ್ಟರ್ ಹೇಗಿದೆ ನೋಡಿ ಸೇಮ್ ವೆಲಾಸಿಟಿ ಇರುತ್ತೆ u1 u2, ಬಟ್ ದಿಸ್ ಇಸ್ ದ ಆಫ್ಟರ್ ಕೊಲಿಷನ್ v1 and v2 means u1 u2 means initial velocity, v1 v2 is the final velocity. Yes, now we take this force equation. The force exerted force on A exerted by force on B exerted by A. So that is FBA. ಅಂದ್ರೆ ಫೋರ್ಸ್ B ಮೇಲೆ ಆಗಿದೆ ಯಾವುದು ಮುಖಾಂತರ A ಮುಖಾಂತರ. So that is the B of A. So force ಅಂದ್ರೆ ಏನು ಗೊತ್ತಲ್ಲ, mass into acceleration. So mass of B into what? Acceleration of B. Okay, so ಇದನ್ನ ಯಾವ ರೀತಿ ಬರೆಯೋದು? ಇಲ್ಲಿ ಡ್ಯೂರಿಂಗ್ ಕೊಲಿಷನ್ ಅಲ್ಲಿ ನಾವು ಫೋರ್ಸ್ ಈಕ್ವೇಷನ್ ಅನ್ನು ತಗೊಂತಾ ಇದ್ದೀವಿ. ಸೊ ಫೋರ್ಸ್ ಆನ್ B due to A. Force on B due to A. So ಯಾವ ರೀತಿ mass of B acceleration of into B. So this is the force equation m into A. So mass of B is what? m2. Body B into mass of m2 and acceleration. So that is v2 minus u2 divided by t. This is time impact. ಈ ಒಂದು ಕೊಲೈಡ್ ಆಗೋ ಒಂದು ಕೇಸ್ ಅಲ್ಲಿ ಟೈಮ್ ಬರುತ್ತೆ ವಿತ್ ಇನ್ ಟೈಮ್ ಅಲ್ಲಿ. ಓಕೆ, ಈ ಮೂರಕ್ಕೂ ಟೈಮ್ ಬರುತ್ತೆ. ಓಕೆ, ಸೊ ಇದು FBA ಆಗಿದೆ. ನೆಕ್ಸ್ಟ್ FAB, the force on A due to B
of A due to B, that is mass of B. Mass of A, ಇವಾಗ mass of A ಅಂತ ತಗೊಂಡ್ವಿ, ಇದು mass of acceleration of A. So I will write directly m1 v2 minus v1 u1 divided by t. Okay, calculate ಮಾಡ್ಕೊಬಿಡಿ. This is FPA, m2 into v2 minus u2 divided by t. This is m1 into bracket v1 minus u1 divided by t. Simple equation. So ಇದು acceleration equation ಅಲ್ಲ, v minus u by t. But ಈ ಬಾಡಿ b ತಗೊಂಡ್ರೆ ಅಲ್ಲಿ ನಾವು ಏನು ತಗೊಂಡ್ವಿ, v2 minus u2 divided by t. Okay, here m1 means a body a to v1 ಅಂತಂದ್ರೆ ಬಾಡಿ a to velocity, u1 ಅಂದ್ರೆ body a to initial velocity divided by t. Okay, now we have to go through Newton's third law. Newton's third law, that is tells about the equal and opposite reaction. Okay, so this FBA is equal to minus of FAB. ಅಂದ್ರೆ ಇವೆರಡು ಫೋರ್ಸ್ ಏನಾಗಿದೆ, ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಅಪೋಸಿಟ್ ಅಲ್ಲಿ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಮೈನಸ್ ಅಂತ ತಗೊಂತೀವಿ. This one force and this is body of one force. Okay, now FBA, put the values FBA, that is m2 into v2 minus u2 divided by t equal to minus of m1 into v1 minus u1 divided by t. Okay, so FBA value put ಮಾಡಿದ್ವಿ, minus of FAB ಇದು value put ಮಾಡಿದ್ವಿ. So here t get cancel, ಎರಡು t ಏನಾಗ್ತದೆ, ಕ್ಯಾನ್ಸಲ್ ಆಗುತ್ತೆ. ಯಾಕಂದ್ರೆ ಈ ಒಂದು t ಈಕ್ವಲ್ ಆಗಕ್ಕೆ ಇಂಟು ಆಗುತ್ತೆ. So this t cancel. So now remaining, this is totally mass. Okay, multiply m2 into v2 into v2 minus m2 into u2 equal to minus of m1 into v1 minus m1 v1. Next minus into minus plus m1 into u1. Okay, careful, observe carefully, ನೋಡ್ತಾ ಇದ್ರಲ್ಲ. Okay, so ಇಲ್ಲಿ ಏನು ಮಾಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ, m2 into v2 m2 v2 minus slash is m2 into u2 m2 u2 equal to minus of m1 into v1 m1 v1 minus into minus plus m1 into u1. Okay, so as we simplify, rearranging those equations, ಇಲ್ಲಿ ನೋಡ್ರಿ, ಇಲ್ಲಿ ಸಿಂಪಲ್ ಈಕ್ವೇಷನ್ ಇದೆ. ಸೊ ಈ ಕಡೆ ಮೈನಸ್ m1 v1 ಇದೆ. ಈಗ ನಾವು ಫೈನಲ್ ವೆಲಾಸಿಟಿ ಮತ್ತು ಇನಿಷಿಯಲ್ ವೆಲಾಸಿಟಿನ ಡಿವೈಡ್ ಮಾಡಬೇಕು. ಸೊ ವಿ ಟೇಕ್ ಇಟ್ ದಿಸ್ m1 v1 minus of m1 v1 is taken into equal this side, that is minus is ಏನಾಗುತ್ತೆ, ಪ್ಲಸ್ ಆಗುತ್ತೆ. So then we rearrange m1 v1. So as it is m2 plus m2 v2. Okay, listen carefully. ಇವಾಗ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಫೈನಲ್ ಮೊಮೆಂಟಮ್ ಮತ್ತೆ ಬಿಫೋರ್ ಮೊಮೆಂಟಮ್ ನ ಏನು ಮಾಡ್ತಿದ್ವಿ, ಎರಡು ಡಿವೈಡ್ ಮಾಡ್ತಾ ಇದ್ವಿ. So this minus m1 of v1 we take it as equal this side. What will happen? Plus. And as it is m2 v2 same, means these two are a final velocity. And next, this minus of m2 u2 is taken as equal that side, that is taken as m2 v2 plus. So e1 m1 u1 ಅನ್ನು ಇಲ್ಲಿ ಬರೆದಿದ್ದೀವಿ, m1 u1 plus m2 u2. So this is, friends, a final equation of a law of conservation of a linear momentum. So here this is known as the total linear momentum of after collision is equal to the total linear momentum of before collision. See that ನೋಡಿ, ಎರಡು equal ಇದೆಯಲ್ಲ. This is the before collision, that is the after collision. So that is the last equation, m1 v1 plus m2 v2 means this is the after collision, this is the before collision, means a linear momentum of after collision and momentum of before collision. This is hence the principle of law of conservation of momentum. Okay, ಈ ಒಂದು ಕಾನ್ಸೆಪ್ಟ್ 9th ಅಲ್ಲಿ ನೀವು ಮತ್ತೆ ಕಲಿತಿದ್ದೀರಾ. ಸೊ ಮತ್ತೆ ಇದೆ, ಇದ್ರ ಮೇಲೆ ನ್ಯೂಮರಿಕಲ್ಸ್ ಬರ್ತದೆ, ಬಿ ಕೇರ್ಫುಲಿ. ಓಕೆ, ಸೊ
So in the next class, we discuss about the next concept of this lesson.